ಜೈಲಿನಲ್ಲಿ ಹೇಗಿದೆ ನಟ ದರ್ಶನ್ ಅವರ ಜೀವನ ಅದನ್ನು ತೋರಿಸ್ತಾ ಇದ್ವಿ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ ಯಾವ ರೀತಿಯಾಗಿದ್ದಾರೆ ಯಾವ ರೀತಿಯ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಒಬ್ಬರು ಭೇಟಿಯಾಗಿದ್ದಾರೆ ದರ್ಶನ್ ಅವರನ್ನ ಸಿದ್ಧಾರೂಢ ಅವರು ಭೇಟಿಯಾಗಿರುವಂತದ್ದು ದರ್ಶನ್ ಅವರನ್ನ ಭೇಟಿಯಾಗಿ 12 ನಿಮಿಷ ಮಾತನಾಡಿದ್ದಾರೆ ದರ್ಶನ್ ಅಭಿಮಾನಿ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ 12 ನಿಮಿಷದಲ್ಲಿ ಏನೇನು ಹೇಳಿದ್ರು ದರ್ಶನ್ ಹಾಗಾದ್ರೆ ಸಿದ್ಧಾರೂಢ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪಶ್ಚಾತ್ತಾಪ ಪಟ್ಟರು ಕಣ್ಣೀರನ್ನ ಹಾಕಿದ್ರ ದರ್ಶನ್ ಏನಾದ್ರು ರೇಣುಕಾ ಸ್ವಾಮಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಬಗ್ಗೆ ಏನ್ ಮಾತನಾಡಿದ್ದಾರೆ ದರ್ಶನ್ ಚಿತ್ರದುರ್ಗ ಮೂಲದ ಅಭಿಮಾನಿ ಆಗಿರುವಂತ ಸಿದ್ಧಾರೂಢ ಅವ್ರ ಜೊತೆ ಮಾತನಾಡಿರುವಂತದ್ದು ಸಿದ್ಧಾರೂಢ ಮಾತನಾಡಿಸಿದ್ದಾರೆ 12 ನಿಮಿಷಗಳ ಕಾಲ ಮಾತನಾಡ್ಕೊಂಡ್ ಬಂದಿದ್ದಾರಂತೆ ದರ್ಶನ್ ಜೊತೆ ಸನ್ನಡತೆ ಮೇಲೆ ರಿಲೀಸ್ಗೂ ಮುನ್ನ ಭೇಟಿಯಾಗಿರುವಂತದ್ದು ಸನ್ನಡತೆ ಆಧಾರದ ಮೇಲೆ ಸಿದ್ಧಾರೂಢ ಅವರನ್ನ ಬಿಡುಗಡೆ ಮಾಡಲಾಗಿದೆ ಆ ರಿಲೀಸ್ ಆಗ್ಲಿಕ್ಕೂ ಮುಂಚೆ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಆಗ್ತೀನಿ ಅಂತ ಕೇಳ್ಕೊಂಡು ಹೋಗಿ ಭೇಟಿಯಾಗಿದ್ದಾರೆ ದರ್ಶನ್ ಭೇಟಿಯಾಗಿ ಬಂದಿದ್ದಾರೆ ಸಿದ್ಧಾರೂಢ ಸ್ವಾಮಿ ಕುಟುಂಬಕ್ಕೆ ಕ್ಷಮೆ ಕೇಳಿರುವಂತದ್ದು ದರ್ಶನ್ ಈ ಸಂದರ್ಭದಲ್ಲಿ ಆಧ್ಯಾತ್ಮ ಪುಸ್ತಕಗಳನ್ನ ಓದ್ತಾ ಇದ್ದಾರಂತೆ ದರ್ಶನ್ ಯೋಗ ಧ್ಯಾನ ಓದು ಇದೇ ಈಗ ಜೀವನ ಆಗಿದೆ ಬಿಕಾಸ್ ಅದೊಂಥರ ಬಾವಿಯೊಳಗಿನ ಕಪ್ಪೆಯ ಜೀವನ ರೀತಿಯಲ್ಲಿ ಏನ್ ಸಿಗುತ್ತೆ ಅದನ್ನೇ ಮಾಡ್ಬೇಕಷ್ಟೇ ಎಕ್ಸ್ಟ್ರಾ ನಮ್ಗೇನೋ ಬೇಕು ಅಥವಾ ನಾವೇನೋ ಮಾಡ್ತೀವಿ ಆಗಲ್ಲ ಅದೇನು ಅಲ್ಲಿರುವಂಥದ್ದು ನ್ಯೂಸ್ ಮಾಡ್ಕೊಬೇಕು ಅಲ್ಲಿ ಮನ ಪರಿವರ್ತನೆ ಆಗಬೇಕು ಜೈಲು ಅಂತ ಬಂದಂಥ ಸಂದರ್ಭದಲ್ಲಿ ಮಾಡಿರುವಂಥ ಪಾಪಗಳು ಮಾಡಿರುವಂಥ ಕೆಟ್ಟ ಕೆಲಸಗಳು ಕಾಡ್ತಾ ಇರುತ್ತೆ ಇಲ್ಲ ಇನ್ನು ಮುಂದೆ ಈಗ ಆಗಬಾರ್ದು ಈ ರೀತಿಯಾಗಿ ಇರಬಾರ್ದು 4 ಗೋಡೆಗಳ ಮಧ್ಯೆ ವರ್ಷಾನ್ಗಟ್ಲೆ ಇರಬೇಕು ಅಂದರೆ ಏನೇನು ಆಗಬೇಕು ಹೇಳಿ ಅದಕ್ಕೆ ದರ್ಶನ್ ಪಾಪ ಪ್ರಜ್ಞೆ ಕಾಡಿದೆ ಸಿದ್ಧಾರೂಢ ಜೊತೆ ಮಾತನಾಡಿದ್ದಾರೆ ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಅವರು ಹಾಗೆ ತೂಕ ಇಳಿಕೆ ಆಗಿದೆ ದರ್ಶನ್ದು ಕುಗ್ಗಿ ಹೋಗಿದ್ದಾರೆ ಸ್ವಾಮಿ ಕುಟುಂಬದ ಕ್ಷಮೆ ಕೇಳ್ತೀನಿ ನಾನು ಬರೀ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ ದರ್ಶನ್ ಸಿದ್ಧಾರೂಢ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಕಾಲಿಗೆ ಬಿದ್ದು ಅವಕಾಶ ಸಿಕ್ಕಿದೆ ಕ್ಷಮೆಯನ್ನ ಕೇಳ್ತೀನಿ ಅಂತ ಹೇಳಿದ್ದಾರೆ ದರ್ಶನ್ ಅಭಿಮಾನಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನ್ಯೂಸ್ 18 ಜೊತೆ ದರ್ಶನ್ ಅವರನ್ನ ಪರಪ್ನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂತಹ ಚಿತ್ರದುರ್ಗದ ಸಿದ್ಧಾರೂಢ ಅವರು ಕೂಡ ಅಷ್ಟೇ ಸುಮಾರು 12 ನಿಮಿಷಗಳ ಕಾಲ ಮಾತನಾಡಿದ್ದೀನಿ ಅನ್ನುವಂಥದ್ದನ್ನು ಹೇಳ್ತಿದ್ರೆ ಹಾಗಾದ್ರೆ ದರ್ಶನ್ ಅವರ ಸದ್ಯದ ಪರಿಸ್ಥಿತಿಯಲ್ಲಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನೇರವಾಗಿ ಮಾತನಾಡಲು ಸಿದ್ಧಾರೂಢ ಅವರಿಗೆ ನಮ್ಮ ಜೊತೆ ಇದ್ರೆ ಪಕ್ಕ ಅಭಿಮಾನಿ ನಿಮ್ಮನ್ನು ಭೇಟಿ ಮಾಡಬೇಕು ಜೈಲಿಂದ ಈಗ ಸನ್ನಡತೆ ಮೇಲೆ ಹೊರಗಡೆ ಹೋಗ್ತಿದ್ರೆ ಅಂತ ಅದಕ್ಕೆ ದರ್ಶನ್ ಒಪ್ಕೊಂಡ್ರೆ ಸರ್ ಎರಡನೇ ತಾಟ್ ಯೋಚನೆ ಮಾಡಿಲ್ಲ ಸರ್ ಅವರು ಅಭಿಮಾನಿಗಳಿಗೆ ಎಷ್ಟು ಗೌರವ ಕೊಡ್ತಾರೆ ಅಂದ್ರೆ ಅದೊಂದು ಸನ್ನಿವೇಶ ಸಾಕು ಸರ್ ಅವರು ಅಧಿಕಾರಿಗಳು ಹೇಳ್ತಾರೆ ದರ್ಶನ್ ಅವರೇ ಇಲ್ಲಿ ಯಾರೋ ನಿಮ್ಮ ಅಭಿಮಾನಿ ಅಂತೆ ನಿಮ್ಮ ದೊಡ್ಡ ಅಭಿಮಾನಿ ಅಂತೆ ಭೇಟಿ ಮಾಡಕ್ಕೆ ಬಂದಿದ್ದಾರೆ ಅವಕಾಶ ಕೊಡ್ತೀರ ಅಂದ್ರೆ ಸರ್ ಆ ಮಾತು ಹೊರಗೆ ಬಂದ ತಕ್ಷಣ ಕಳಿಸ್ಕೊಡಿ ಅಂತಾರೆ ಅವರು ನಾಳೆ ಬಿಡುಗಡೆ ಆಗ್ತಾರೆ ಇವರು ಸನ್ನಡತೆ ಆದ ಬಿಡುಗಡೆ ಆಗ್ತಾರೆ ಹಾಗಾಗಿ ನಿಮ್ಮನ್ನು ಭೇಟಿ ಮಾಡಿ ಹೋಗ್ಬೇಕಂತ ಹಠ ಹಿಡ್ಕೊಂಡು ಕೂತಿದ್ದಾರೆ ಭೇಟಿ ಮಾಡ್ತೀರಾ ಅಂತ ಕೇಳ್ತಾರೆ ಸೆಕೆಂಡ್ನೇ ತಾಟೆ ಯೋಚನೆ ಮಾಡಲ್ಲ ಸರ್ ಅವರು ಅಭಿಮಾನಿಗಳಿಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋಕ್ಕೆ ಮೊದಲು ಹೋಗಿದ ತಕ್ಷಣ ನೀವು ದರ್ಶನ್ ಅವ್ರ ಜೊತೆ ಮಾತನಾಡಿದ ಮೊದಲನೇ ಮಾತು ಯಾವುದು ಹೋದ ತಕ್ಷಣ ಅವ್ರು ಥ್ಯಾಂಕ್ಸ್ ಕೊಡ್ತಾರೆ ಅವರು ಥ್ಯಾಂಕ್ಸ್ ಕೊಟ್ಟು ತಪ್ಕೊಳ್ತಾರೆ ತಪ್ಕೊಂಡ ತಕ್ಷಣ ಒಳಗೆ ಬಾ ಅಂತಾರೆ ಅವರು ನನ್ನ ಜೊತೆ ಮಾತಾಡಿದ ಮೊದಲನೇ ಮಾತು ಒಳಗೆ ಬಾ ನೀವು ಕಂಡಂಗೆ ಆ ರೂಮ್ನಲ್ಲಿ ಯಾವ್ಯಾವ ಬುಕ್ಸ್ ಇದ್ವು ಏನೇನಿತ್ತು ಅಂತ ಸರ್ ಆ ಬುಕ್ಸ್ ಅದು ಅಲ್ಲಿ ನಾನು ನೋಡಿದ್ದ ನನಗೆ ಅವರು ಒಂದು ಸ್ವಲ್ಪ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ ಲೈಬ್ರರಿ ತಗೊಂಬಂದು ಅಣ್ಣ ನಾನು ನೋಡಲ್ಲ ಅಂದರೆ ನೋಡು ಅಂತಾರೆ ಅವರು ನಾನು ಅಲ್ಲಿ ನೋಡಿದಾಗ ಇಸ್ಕಾನ್ ಸಂಸ್ಥೆಯವ್ರದ್ದು ಒಂದು ಭಗವದ್ಗೀತೆ ಇದೆ ರಾಮಾಯಣ ಇದೆ ಮಹಾಭಾರತ ಇದೆ ಆಮೇಲೆ ಯೋಗಿಯ ಆತ್ಮಕಥೆ ಇದೆ ಆಮೇಲೆ ವಿವೇಕಾನಂದರಿಗೆ ಸಂಬಂಧಪಟ್ಟ ಸಾಕಷ್ಟು ಬುಕ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಈ ಥರ ಬುಕ್ಸ್ಗಳು ಇಟ್ಕೊಂಡು ಓದ್ತಾ ಇದ್ದಾರೆ ಸರ್ ಅವರು ದರ್ಶನ್ ಓದ್ತಾರ ಅಂತ ಬುಕ್ಕು ಖಂಡಿತ ಓದ್ತಾರೆ ಸರ್ ಯಾಕೆ ಅಂದರೆ ಅಲ್ಲಿ ಟೈಮ್ ಪಾಸ್ ಒಂದು ಆಗಬೇಕಲ್ಲ ಸರ್ ಓಕೆ ಎಷ್ಟೊತ್ತಂತ ಟಿವಿ ನೋಡೋಕೆ ಸಾಧ್ಯ ಹಂಗಾಗಿ ಓದಲೇಬೇಕು ಓದ್ತಾರೆ ಕೊಡೋ ಖಂಡಿತ ಓದ್ತಾರೆ ಅವ್ರು ಯಾಕೆಂದ್ರೆ ಸುಮ್ಮನೆ ಅಷ್ಟೊಂದು ಬುಕ್ಸ್ ಇಟ್ಕೊಳ್ಳಲ್ಲ ಸರ್ ಅದು ಲೈಬ್ರರಿ ತಂದ್ಮೇಲೆ ಒಂದು ಅದಕ್ಕೊಂದು ವ್ಯಾಲಿಡಿಟಿ ಅಂತ ಇರುತ್ತಲ್ಲ ಸರ್ ಟೈಮ್ ಇರುತ್ತಲ್ಲ ಸರ್ ಆ ಟೈಮ್ ಒಳಗೆ ಅದನ್ನ ವಾಪಸ್ ಕೊಡ್ಬೇಕು ನಾವು ಓದಲೇಬೇಕು ಅಂದಾಜು ಎಷ್ಟು ಬುಕ್ಸ್ ಇದಾವೆ ಸರ್ ನಾನು ನೋಡಿದ್ರೆ ಒಂದು 15-20 ಬುಕ್ಸ್ ಇದಾವೆ ಸರ್ ಓಕೆ ನೀವು ಹೇಳಿದ್ರ ಎಲ್ಲ ಬುಕ್ಸ್ ಓದ್ತೀರಾ ಸರ್ ಅಂತ ಏನಾದ್ರು ಕೇಳಿದ್ರ ಓದ್ಬೇಕಲ್ಲಪ್ಪ ಅಂದ್ರು ಬೇರೆ ಆಪ್ಷನ್ ಇಲ್ಲ ಅಂತ ಓದ್ಬೇಕಲ್ಲಪ್ಪ ಅಂದ್ರು ಕೇಳಿದೆ ಅಣ್ಣ ಎಲ್ಲ ಬುಕ್ಸ್ ಓದ್ತೀಯ ಅಣ್ಣ ಅಂತ ಕೇಳಿದ್ರೆ ಓದ್ಬೇಕಲ್ಲಪ್ಪ ಓಕೆ ಈಗ ಇನ್ನೊಂದು ದರ್ಶನ್ ಅವರು ಖುದ್ದಾಗಿ ಹೈಕೋರ್ಟ್ಗೆ ಒಂದು ಅಪೀಲ್ ಮಾಡ್ತಾರೆ ಒಂದು ಅರ್ಜಿಯನ್ನು ಹಾಕ್ಕೊಂತಾರೆ ಜೈಲಿನ ಊಟ ಅಡ್ಜಸ್ಟ್ ಆಗ್ತಿಲ್ಲ ಇಲ್ಲಿನ ಊಟದಿಂದ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಿದೆ ತೂಕ ಕಡಿಮೆ ಆಗಿದೆ ಅಂತೇಳಿ ನೀವು ನೋಡ್ದಂಗೆ ಜೈಲಿನ ಊಟ ಹೆಂಗಿರುತ್ತೆ ಮತ್ತು ದರ್ಶನ್ ತೂಕ ಕಡಿಮೆ ಆಗಿದಾರ
ದರ್ಶನ್ ಸರ್ ತೂಕ ಕಡಿಮೆ ಆಗಿದೆ ಸರ್, ನಿಜವೂ ಕಡಿಮೆ ಆಗಿದೆ. ಯಾಕಂದ್ರೆ ಮಕ ಸಪ್ಪಾಗಿದೆ, ಬಾಡಿ ಸ್ವಲ್ಪ ಡೌನ್ ಆಗಿದೆ. ನಾವು ಕುರುಕ್ಷೇತ್ರ ಸಿನಿಮಾ ನೋಡಿದಾಗ ಅಥವಾ ಕಾಟೇರ ಸಿನಿಮಾ ನೋಡಿದಾಗ ಆ ಅಜಾನುಭಾವ ಈಗಿಲ್ಲ, ಅವರು ಸ್ವಲ್ಪ ಡೌನ್ ಆಗಿದೆ. ಈಗ ಅನ್ಸಿದೆ ನಾನು ಮಾಡಿದ ತಪ್ಪಾಗಿದೆ, ಇನ್ನು ಮುಂದೆ ದರ್ಶನ್ ಹೊರಗಡೆ ಬಂದ ಮೇಲೆ ಬದಲಾಗ್ತಾರೆ ಅನ್ನುವಂತಹದ್ದು ನಿಮ್ಗೆ ಅನ್ಸಿದ್ಯಾ? ಸರ್ ಅವ್ರು ತಪ್ಪು ಮಾಡಿದ್ರೆ ಬಿಟ್ಟರೆ ಅದು ನನಗೆ ಗೊತ್ತಿಲ್ಲ, ಅದು ಕಾನೂನು ಡಿಸೈಡ್ ಮಾಡುತ್ತೆ ಸರ್. ಅವ್ರು ಜೈಲಾಗಿ ಯಾವತ್ತು ಕಾಲಿಟ್ರು ಅವತ್ತೇ ಬದಲಾಗಿದೆ ಸರ್. ಯಾಕೆಂದ್ರೆ ಜೈಲು ಆ ಥರ ಬದಲಾವಣೆ ಮಾಡಿಸುತ್ತೆ. ಇದಿಷ್ಟು ಸಿದ್ಧಾರೂಢ ಅವರು ನ್ಯೂಸ್ 18 ಜೊತೆ ಮಾತನಾಡಿರುವಂತಹದ್ದು. ಇವರು ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಇವ್ರ ಹತ್ರ ಮಾತನಾಡಿರುವಂತದ್ದು ಏನು ಅಂತಂದ್ರೆ, ರೇಣುಕಾ ಸ್ವಾಮಿಯ ಕುಟುಂಬದವರಿಗೆ ನಾನು ಕ್ಷಮೆಯನ್ನ ಕೇಳಬೇಕು ಅನ್ನುವಂತ ಮಾತನ್ನ ಹೇಳಿದ್ರೆ ಬಹುತೇಕ ಇದನ್ನು ಕೂಡ ನಾವು ನಿರೀಕ್ಷಣೆ ಮಾಡಬಹುದು. ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.